ನೋಡಿ ಎಲ್ಲಾದ್ರೂ ಈ ಆರತಕ್ಷತೆ ಅಂತ ಕಾರ್ಯಕ್ರಮಗಳು ಕೂಡ ಬರೀ ಮೊಬೈಲಲ್ಲಿ ನೋಡಿ ಅವರವ್ರ ಆರತಕ್ಷತೆ ಅವರವರೇ ಮೊಬೈಲಲ್ಲಿ ನೋಡೋದು. ಆನ್ಲೈನಲ್ಲಿ ಆರತಕ್ಷತೆ ಕೇಳಿದ್ರಾ? ಇಂಡಿಗೋ ವಿಮಾನ ಲೇಟ್ ಆಯಿತು, ಹಿಂಗಾಗಿ ಏನು ಅಂತಂದರೆ ಎಲ್ಲೋ ಪ್ರೀತಿಸಿ ಮದುವೆ ಆದಂಥವ್ರು, ಒರಿಸ್ಸಾದ ಹುಡುಗ, ಹುಬ್ಬಳ್ಳಿ ಹುಡುಗಿ ಆರತಕ್ಷತೆ ಅರೇಂಜ್ ಮಾಡಿದ್ರು. ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆಯವರು ಬರಲಿಕ್ಕೆ ವ್ಯವಸ್ಥೆ ಆಗಿತ್ತು, ಬರೋಕ್ಕೆ ಆಗ್ತಿಲ್ಲ. ನೋಡಿ ಇದು ಸ್ಥಿತಿ. ಹುಡುಗಿ ಆದರೂ ಸ್ವಲ್ಪ ಮಾತಾಡೋದು, ಹುಡುಗ ಅಂತೂ ಮಾತಾಡೋ ಸ್ಥಿತಿನಲ್ಲೇ ಎಲ್ಲ, ಕೈ ಎತ್ತಿ ಮುಗಿದ್ಬಿಟ್ಟ ಅಷ್ಟನ್ನೇ. ಯಾಕಂದ್ರೆ ಏನು ಮಾತಾಡೋಕ್ಕೆ ಸಾಧ್ಯ? ಈ ರೀತಿ ಕಾರ್ಯಕ್ರಮಗಳೇ ಕ್ಯಾನ್ಸಲ್ ಆಗಿಬಿಟ್ರೆ ನೋಡಿ, ಎಲ್ಲವನ್ನು ಅರೇಂಜ್ ಮಾಡಿಕೊಂಡು. ಹುಬ್ಬಳ್ಳಿಯಲ್ಲಿ ಇದನ್ನು ಅರೇಂಜ್ ಮಾಡಿದರು. ಭುವನೇಶ್ವರದಲ್ಲಿ ಈ ಟೆಕ್ಕಿಗಳ ಮದುವೆ ಆಗಿತ್ತು. ಹುಬ್ಬಳ್ಳಿಯ ಮೇಧಾ, ಭುವನೇಶ್ವರದ ಸಂಗಮ್ ದಾಸ್. ಅವರಿಗೆ ಹುಬ್ಬಳ್ಳಿನಲ್ಲಿ ರಿಸೆಪ್ಷನ್ನು. ಆ ರಿಸೆಪ್ಷನ್ನಿಗೆ ಅವ್ರು ಬರೋಕ್ಕಾಗಲಿಲ್ಲ, ಯಾಕಂದರೆ ವಿಮಾನ ಕ್ಯಾನ್ಸಲ್ ಆಯಿತು. ಬೇರೆ ಬೇರೆ ಕಡೆಯಿಂದಲೂ ಬೇರೆ ಬೇರೆಯವ್ರನ್ನ ಬುಕ್ ಮಾಡಿದರು, ಏನೂ ಆಗಲಿಲ್ಲ. ಹೀಗಾಗಿ ಏನು ಅಂದರೆ ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ಹುಡುಗ ಹುಡುಗಿ ಇಲ್ಲದೇ ಆರತಕ್ಷತೆ. ನೋಡಿ ಇಷ್ಟೊಂದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಏನು ಮಾಡೋದು? ಬರೀ ಅವ್ರ ತಂದೆ ಮಾತಾಡಿದ್ದಾರೆ, ಏನಂತಾರೆ ನೋಡೋಣ. ಈಗ ಆನ್ಲೈನ್ ಮದುವೆ ಮಾಡೋಕ್ಕೆ ಕಾರಣ ಅಂತಂದ್ರೆ, ನಮ್ಮ ಮಗಳ ಅಲ್ಲಿಂದ ಭುವನೇಶ್ವರದಿಂದ ಹುಬ್ಳಿಗೆ ಬರಬೇಕಾಗಿತ್ತು. ಆಕೆ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ನಾವು ಆನ್ಲೈನ್ ರಿಸೆಪ್ಷನ್ ಮಾಡ್ಬೇಕಾಗ್ತದೆ. ನಾವಿಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ವಿ, ಅಲ್ಲಿ ಮದುವೆ ಆಯ್ತು 23ಕ್ಕೆ, ನವಂಬರ್ 23. ಬಟ್ ನಾವೊಂದು ರಿಸೆಪ್ಷನ್ ಇಲ್ಲಿ ಇಟ್ಕೊಳ್ಳೋಣ ಅಂಥೇಳಿ ರಿಸೆಪ್ಷನ್ ಇಟ್ಕೊಂಡಿದ್ವಿ. ಅದು ಸಡನ್ನಾಗಿ ಅವ್ರು ಬರೋದು ಕ್ಯಾನ್ಸಲ್ ಆಯ್ತು. ಅದಕ್ಕೆ ಆನ್ಲೈನ್ ರಿಸೆಪ್ಷನ್ ಮಾಡಿದ್ವಿ. ಯಾಕೆ ಕ್ಯಾನ್ಸಲ್ ಆಯ್ತು? ಅಂದ್ರೆ ಫ್ಲೈಟ್ ಕ್ಯಾನ್ಸಲ್ ಆಗ್ತದೆ, ಅಲ್ಲಿ ಬರೋ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟು ಸಡನ್ನಾಗಿ ಮುಂಜಾನೆ 4 ಗಂಟೆವರೆಗೂ. ಅದಕ್ಕೆ ನಾವು ಇಲ್ಲಿಗೆ ಬರೋದೇ ಇಲ್ಲ ಅಂದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದು ವಿಚಾರ ಬಂತಲ್ಲ. ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಿದ್ದೆ, ಹೆಂಗೆ ಮಾಡೋದು ಅಂತೇಳಿ ವಿಚಾರ ಮಾಡಿದ್ಮ್ಯಾಗ ಆಮೇಲೆ ಆನ್ಲೈನ್ನಾಗ ಇದು ಮಾಡೋದು ಅಂತೇಳಿ ನಾವು ಆನ್ಲೈನ್ನಾಗ ಮಾಡಿದ್ವಿ. ಎಲ್ಲರಿಗೂ ಹೇಳಿಟ್ಟಿದ್ವಿ. ಎಲ್ಲರೂ ಬಂದಿದ್ದು. ಒಂದು 700 ಮಂದಿದ ಇದಿತ್ತು ನಮ್ಮ ಬಜೆಟ್, ಬರೋರಿಗಿದ್ದು 700 ಮಂದಿಗೆ ಆಯಿತು. ಅದು 650 ಮಂದಿ ಬಂದರು. 650 ಮಂದಿ ಬಂದರು. ನೀವೇ ಕೂತ್ಕೊಂಡಿದ್ರಿ ಸರ್? ಏನು ನೀವೇ ಕೂತ್ಕೊಂಡಿದ್ರಾ? ಈಗ ಅವ್ರಿಲ್ಲ ಅಂತಂದ್ರೆ ಅವರು ಅನುಪಸ್ಥಿತವಾಗಿ ನಾವೇ ಇರ್ಬೇಕಲ್ರಿ. ಅವ್ರಿಲ್ಲ. 700 ಜನಕ್ಕೆ ಬುಕ್ ಮಾಡಿದ್ರು. 700 ಜನ. ಸ್ಥಿತಿ ಹೆಂಗಾಗಿದೆ ನೋಡಿ.